ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್ ಅಂಡ್ ನನ್ನ ಪೇಜ್ ವೈವಿಧ್ಯಗೆ ನಿಮಗೆ ಹಾರ್ಟಿ ವೆಲ್ಕಮ್. ಬಹಳಷ್ಟು ಜನ ಡಬ್ಬಿಂಗ್ನ ಬಗ್ಗೆ ಅವರದೇ ಆದ ರೀತಿಯಲ್ಲಿ ಅಂಡ್ ಅವರದೇ ಆದ ಒಂದು ಯೋಚನೆ ಆಧಾರಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ. ಅಂಡ್ ಇದು ಯಾವಾಗ್ಲೂ ಈ ಟಾಪಿಕ್ನ ಬಗ್ಗೆ ಮಾತಾಡಿದ್ರೆ ಸಾಕು ಕೆಂಡದೊಳಗಡೆ ಕೈ ಅಂದಂಗೆ ಆಗುತ್ತೆ, ಅಷ್ಟು ಕಾವಿರುವಂಥ ಟಾಪಿಕ್ ಇದು ಡಬ್ಬಿಂಗ್ ಅಂತ. ಅಂಡ್ ಇವತ್ತು ನನ್ನ ಒಂದು ಥಾಟ್ ಇದ್ರ ಬಗ್ಗೆ ಮಾತಾಡಬೇಕು ಅಂತ. ಸೊ ಈ ಡಬ್ಬಿಂಗ್ ಅಂತ ಅನ್ನೋದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಒಂದು ಲೈಟ್ ಆಗಿ ತಿಳ್ಕೊಳ್ಳೋಣ. ಡಬ್ಬಿಂಗ್ ಅಂದ್ರೆ ಏನೂ ಇಲ್ಲ, ಒಂದು ಮೂವಿನ ಯಾವುದೋ ಒಂದು ಭಾಷೆನ ಮಾಡಿರ್ತಾರೆ, ಆ ಭಾಷೆಯ ಮೂವಿಯನ್ನೇ ಯಥಾವತ್ತಾಗಿ ನಮ್ಮ ಭಾಷೆಗೆ ಇಳಿಸಿ ಜಸ್ಟ್ ಬರೀ ಲಿಪ್ ಸಿಂಕಿಂಗ್ ಮಾತ್ರ ಮಾಡ್ತಾರೆ. ಅಂದ್ರೆ ನೀವು ತುಟಿಯನ್ನ ಕುಣಿಸ್ತಾರಲ್ಲ, ಆ ಕುಣಿಸುವ ಜಾಗಕ್ಕೆ ಆ ಭಾಷೆಯನ್ನ ತುಂಬ್ತಾರೆ, ಅದನ್ನ ಡಬ್ಬಿಂಗ್ ಅಂತ ಕರೀತಾರೆ. ಅಂಡ್ ತುಂಬಾ ಜನ ಹೇಳ್ತಾ ಇರ್ತಾರೆ ಡಬ್ಬಿಂಗು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಲ್ಲ, ಡಬ್ಬಿಂಗ್ ಬಂತು ಅಂದ್ರೆ ಕನ್ನಡ ಇಂಡಸ್ಟ್ರಿ ಹಾಳಾಗೋಗುತ್ತೆ ಅಂಡ್ ತಂತ್ರಜ್ಞರಿಗೆ, ಕಲಾವಿದರಿಗೆ, ಟೆಕ್ನಿಕಲ್ ಪರ್ಸನ್ಸ್ಗೆ ತುಂಬಾನೇ ತೊಂದರೆ ಆಗುತ್ತೆ ಅಂತ. ಎಸ್ ಆಫ್ ಕೋರ್ಸ್, ಬಿಕಾಸ್ ತುಂಬಾ ಜನ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಒಂದು ಮೂವಿಗೆ ಅಂಡ್ ಯಥಾವತ್ತಾಗಿ ಅಲ್ಲಿರೋ ಒಂದು ಸಕ್ಸಸ್ಫುಲ್ ಆಗಿರುವಂಥ ಮೂವಿನ ತಂದು ಒಂದು 10 ಜನ ಆರ್ಟಿಸ್ಟ್ಗಳನ್ನ ಹಾಕೊಂಡು ಡಬ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಬಿಟ್ಟರೆ ಆಟೋಮೆಟಿಕಲಿ ನಮಗೆ ಮಾರ್ಕೆಟ್ ಡೌನ್ ಆಗೇ ಹೋಗುತ್ತೆ ಅಂಡ್ ಲಾಟ್ ಆಫ್ ಕಾಂಪಿಟೇಷನ್ಸ್ ಕೂಡ ಬಂದ್ಬಿಡುತ್ತೆ. ಸೊ ಈ ಡಬ್ಬಿಂಗ್ ಅನ್ನೋದನ್ನ ನಾವು ನಮ್ಮದೇ ಆದ ವೇನಲ್ಲಿ ಒಂದಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನ ಹಾಕ್ಕೊಂಡು ಒಳಗಡೆ ಬಿಟ್ಕೊಳ್ಳೋದ್ರಿಂದ ನಮಗೊಂದಷ್ಟು ಲಾಭ ಇದೆ. ಸೊ ಹೇಗೆ ರೆಸ್ಟ್ರಿಕ್ಷನ್ಸ್ ಹಾಕ್ಬೋದು? ಎಸ್, ಇನ್ಫಾರ್ಮೇಷನಲ್ ಆಗಿ ಆ ಒಂದು ವೈಜ್ಞಾನಿಕ ಚಿತ್ರಗಳಿರುತ್ತಲ್ಲ ಅದನ್ನ ಡಬ್ ಮಾಡ್ಲಿಕ್ಕೆ ಅನುಮತಿ ಕೊಡ್ಬೋದು. ಈಗ ಆಲ್ರೆಡಿ ಜಾಹೀರಾತುಗಳೆಲ್ಲ ಬರ್ತಾ ಇದೆ. ಏನ್ ಕೋಲ್ಗೇಟ್ ಯಾವುದೋ ಒಂದು ನೀವು ಒಂದು ನೋಡ್ತೀರಾ, ಅದರ್ ಚಾನಲಲ್ಲೂ ಅದೇ ಬರ್ತಾ ಇರುತ್ತೆ ಅಂಡ್ ಕನ್ನಡ ಚಾನಲ್ನಲ್ಲೂ ಬರ್ತಾ ಇರುತ್ತೆ. ಜಾಹೀರಾತು ಕ್ಷೇತ್ರಗಳಿಗೇನೆ ದುಡ್ಡು ಬರುವಂತ ಜಾಹೀರಾತು ಕ್ಷೇತ್ರದಲ್ಲೇ ಡಬ್ಬಿಂಗ್ ಇದೆ ಕನ್ನಡದಲ್ಲಿ. ಸೊ ಅದನ್ನ ನಾವು ವೈಜ್ಞಾನಿಕವಾಗಿ ಅಥವಾ ಒಂದು ಇನ್ಫಾರ್ಮೇಶನಲ್ ಆಗಿ ಇರುವಂತ ಚಿತ್ರಗಳನ್ನ ಕನ್ನಡಕ್ಕೆ ತಂದುಕೊಳ್ಳೋದ್ರಲ್ಲಿ ಯಾವುದೇ ರೀತಿ ನಷ್ಟ ಇಲ್ಲ. ಬಿಕಾಸ್ ಯಾವುದೋ ಒಂದು ಲ್ಯಾಂಗ್ವೇಜ್ ಅನ್ನ ಒಂದು ಸೈಂಟಿಫಿಕ್ ಭಾಷೆನಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಅಥವಾ ಇಂಗ್ಲಿಷ್ನಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ನಮಗೆ ನಾವು ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಶ್ರೀಸಾಮಾನ್ಯನ ಮಟ್ಟಿಗೆ. ಒಂದು ಭಾಷಾಂತರ ಆಗಿದ್ರೆ ಸ್ವಲ್ಪ ಒಂದು ಹೆಜ್ಜೆ ನಾವು ಕೂಡ ಮುಂದೆ ಇರ್ತೀವಿ. ಫಾರ್ ಎಕ್ಸಾಂಪಲ್, ನೀವು ನೋಡಿರ್ಬೋದು ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ಸ್ ಮತ್ತೆ ಕೆಲವೊಂದು ಇನ್ಫಾರ್ಮೇಶನ್ ಕೊಡುವಂತ ಒಂದು ಉದ್ದೇಶದಿಂದ ಇರುವಂತ ಇದಕ್ಕೆ ನಾವು ಡಬ್ಬಿಂಗ್ ಅನ್ನ ಮಾಡ್ಕೊಬಹುದು. ಎಂಟರ್ಟೈನ್ಮೆಂಟ್, ಕಾಮಿಡಿ ಯಾವುದೂ ಅಗತ್ಯ ಇಲ್ಲ, ನಮ್ಮಲ್ಲೇ ಬೇಕಾದಷ್ಟು ಜನ ಕಲಾವಿದರು ಇದ್ದಾರೆ. ಬಟ್ ಹೈ ಇನ್ವೆಸ್ಟ್ಮೆಂಟ್ ಅಂತ ಕೇಳುವಂಥದ್ದು ಸಂಪೂರ್ಣ ಟೆಕ್ನಾಲಜಿಕಲ್ ಬಗ್ಗೆ, ಒಂದು ವೈಜ್ಞಾನಿಕವಾಗಿ ಕೇಳೋದ್ರ ಬಗ್ಗೆ ಏನು ಡಬ್ಬಿಂಗ್ ಅನ್ನು ಕೊಡೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಸೊ ಡಬ್ಬಿಂಗ್ ಬೇಕು ಸ್ವಲ್ಪ ಮಟ್ಟಿಗೆ, ನಮಗೆ ಅನಾನುಕೂಲ ಆಗದೆ ಇರುವಂತಹ ಮಟ್ಟಿಗೆ ಸ್ವಲ್ಪ ಬೇಕಾಗ್ತದೆ. ಯಾಕಂದ್ರೆ ಬದಲಾವಣೆ ಅನ್ನೋದು ಪ್ರಕೃತಿಯ ನಿಯಮ. ಬದಲಾವಣೆ ಆಗದೆ ಇದ್ದಾಗ ಅದು ತನ್ನಿಂದ ತಾನಾಗಿ ನಶಿಸಿ ಹೋಗ್ತಾ ಬರುತ್ತೆ. ಇದನ್ನ ನಾವು ಹೇಳಿರೋದಲ್ಲ, ಸೈಂಟಿಸ್ಟ್ಗಳೇ ಹೇಳಿದ್ದಾರೆ. ಅಂಡ್ ನ್ಯೂಟನ್ ಕೂಡ ಹೇಳಿದ್ದಾನೆ, ಬದಲಾವಣೆ ಆದಾಗ ನಾವು ಕೂಡ ಬದಲಾಗ್ಬಿಡ್ಬೇಕು, ನೀರು ಹರಿತಾ ಇದ್ದಾಗ ನಾವು ಕೂಡ ಹರಿದೋಗ್ಬೇಕು. ಒಂದೇ ಕಡೆ ನಿಂತ್ರೆ ನಾವು ಕೊಚ್ಚೆ ನೀರು ತರ ಆಗ್ಬಿಡ್ತೀವಿ. ಅಂಡ್ ಇನ್ನ ಒಂದು, ನಮ್ಮ ಇಂಡಸ್ಟ್ರಿನಲ್ಲಿ ನನಗೆ ಗೊತ್ತಿರುವಂತ ಮಟ್ಟಿಗೆ ತುಂಬಾ ಲಿಮಿಟೆಡ್ ಆಗಿ ಫಿಲಮ್ಸ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದ್ರೆ ಒಂದು ಫಿಲಮ್ ಅಂತ ತಗೊಂಡ್ರೆ ಅಂಡ್ ಅದರಲ್ಲಿ ಒಂದೆರಡು ಫೈಟ್ ಸೀನು, ಒಂದೆರಡು ಸಾಂಗ್ಸ್ ಅದ್ಧೂರಿಯಾಗಿ, ಒಂದೆರಡು ರೊಮ್ಯಾಂಟಿಕ್ ಸೀನ್ಸ್, ಇಷ್ಟನ್ನು ಇಟ್ಕೊಂಡು ಅಥವಾ ಒಂದು ಸರ್ಟೈನ್ ಬಜೆಟ್ ಒಳಗಡೆನೆ ಫಿಲಮ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ಲಿಮಿಟ್ ಅನ್ನ ಕ್ರಾಸ್ ಆಗಬೇಕು ಅಥವಾ ನಮ್ಮದೇ ಚಿತ್ರಗಳಿಗೆ ಒಂದು ಹೊರಗಡೆನೂ ಒಂದಷ್ಟು ಪ್ರಚಾರ ಸಿಗ್ಬೇಕಂದ್ರೆ ಸ್ವಲ್ಪ ಕಾಂಪಿಟೇಷನ್ ಬೇಕಲೇಬೇಕು. ಒಂದು ಸ್ವಲ್ಪ ಮಟ್ಟಿಗಾದ ಕಾಂಪಿಟೇಷನ್ ಬಂದ್ರೆ ನಾವು ಕೂಡ ಅವ್ರ ಜೊತೆ ಸ್ಪರ್ಧೆ ಮಾಡ್ತೀವಿ ಅನ್ನೋ ಮನೋಭಾವ ನಮ್ಮಲ್ಲೂ ಬೆಳೆಯುತ್ತೆ. ಸೊ ನನ್ನ ಅನಿಸಿಕೆ ಇಷ್ಟೇ, ಡಬ್ಬಿಂಗ್ ಸಂಪೂರ್ಣ ಮಟ್ಟಿಗೆ ಬೇಡ ಕನ್ನಡಕ್ಕೆ. ಆದರೆ ವೈಜ್ಞಾನಿಕವಾಗೋ ಅಥವಾ ಒಂದು ಇನ್ಫಾರ್ಮೇಶನಲ್ ಆಗಿ ಒಂದು ಚಿತ್ರ ಅದು ನಾವು ನೋಡಲೇಬೇಕು, ಅದರಿಂದ ನಾವು ತಿಳ್ಕೊಳ್ಳೇಬೇಕು ಅಂತ ಸೆನ್ಸಾರ್ ಮಂಡಳಿ ಡಿಸೈಡ್ ಮಾಡುತ್ತಲ್ಲ, ಆ ಚಿತ್ರಗಳನ್ನಾದ್ರೂ ಕನ್ನಡಕ್ಕೆ ತಗೊಂಡ್ಬನ್ನಿ. ಒಂದಷ್ಟು ನಮ್ಮವರು ತಿಳ್ಕೊಳ್ಳಿ, ನಾವು ತಿಳ್ಕೊಳ್ಳೋಣ, ನೀವು ತಿಳ್ಕೊಳ್ಳೋಣ. ಅಂಡ್ ನಿಮ್ಮ ಅಭಿಪ್ರಾಯ ಏನಿದೆ ನಮ್ಮ ಜೊತೆ ಹಂಚ್ಕೊಳ್ಳಿ ವೈವಿಧ್ಯದಲ್ಲಿ. ಅಂಡ್ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ,
ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಇದ್ರಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಏನೇನೋ ಮಾತಾಡೋಕ್ಕೆ ರೂಮರ್ಸ್ ಎಲ್ಲ ಕ್ರಿಯೇಟ್ ಮಾಡಿಬಿಡಿ. ನಿಮ್ಗೆ ಏನು ಅನ್ಸುತ್ತೆ ವೈಯಕ್ತಿಕವಾಗಿ ಅದನ್ನು ಹಂಚ್ಕೊಳ್ಳಿ. ಸಿಕ್ಕಾಪಟ್ಟೆ ಜನ ಏನೇನೋ ಮಾಡ್ತಾ ಇದ್ದಾರೆ, ಅದೆಲ್ಲ ಬೇಡ. ಸೊ ನಿಮ್ಮ ಅಭಿಪ್ರಾಯಗಳು ಕಮೆಂಟ್ ಮಾಡಿ. ಆನ್ ವೈವಿಧ್ಯದಲ್ಲಿ ಮತ್ತೆ ಭೇಟಿಯಾಗೋಣ. ನಾನು ನಿಮ್ಮ ಶ್ರೀಕಾಂತ್. ಟೇಕ್ ಕೇರ್.